ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ನಾವು ದಿನವಿಡೀ ಅನೇಕ ಜನರೊಂದಿಗೆ ಮಾತನಾಡುವಾಗ ಸಲಹೆ ಕೊಡುತ್ತೇವೆ, ಸಮಾಧಾನ ಹೇಳುತ್ತೇವೆ, ಧೈರ್ಯ ತುಂಬುತ್ತೇವೆ. ಆದರೆ ನಮ್ಮ ಮನಸ್ಸು ತಲ್ಲಣಗೊಂಡಾಗ, ಸಮಾಧಾನ ಹೇಳುವವರು ಇಲ್ಲದಿದ್ದಾಗ ಏನು ಮಾಡಬೇಕು? ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳಿ ಎಂದು ಮಾನಸಿಕ ತಜ್ಞರು ಸಲಹೆ ಮಾಡುತ್ತಾರೆ. ಮನೋವಿಜ್ಞಾನದಲ್ಲಿ ಇದನ್ನು ಸ್ವಯಂ ಸಂಭಾಷಣೆ ಅಥವಾ ಸೆಲ್ಫ್ ಟಾಕ್ ಎಂದು ಕರೆಯುತ್ತಾರೆ. ಇದು ಕೇವಲ ನಮ್ಮೊಳಗೆ ಮಾತನಾಡಿಕೊಳ್ಳುವುದಲ್ಲ, ನಮ್ಮ ಆಲೋಚನೆಗಳಿಗೆ ಸರಿಯಾದ ದಿಕ್ಕು ನೀಡುವ ಒಂದು ಜಾಗೃತ ಅಭ್ಯಾಸ. ನಾವು ನಮ್ಮೊಂದಿಗೆ ಯಾವ ಭಾಷೆಯಲ್ಲಿ ಮಾತನಾಡುತ್ತೇವೆಯೋ ಅದೇ ಭಾಷೆಯಲ್ಲಿ ನಮ್ಮ ಮನಸ್ಸು ಯೋಚಿಸಲು ಆರಂಭಿಸುತ್ತದೆ. ಮನಸ್ಸು ಹೇಳುತ್ತದೆ, ನನಗೆ ಸಾಧ್ಯವಿಲ್ಲ. ಆಗ ನಾವು ಹೇಳಿಕೊಳ್ಳಬೇಕು, ಇನ್ನೊಮ್ಮೆ ಪ್ರಯತ್ನಿಸಿ ನೋಡೋಣ. ಮನಸ್ಸು ಹೇಳುತ್ತದೆ, ಏನೂ ಪ್ರಯೋಜನವಿಲ್ಲ, ಎಲ್ಲ ಮುಗಿದು ಹೋಯಿತು. ಆಗ ನಾವು ಹೇಳಿಕೊಳ್ಳಬೇಕು, ನಿರಾಶೆ ಬೇಡ, ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಮನಸ್ಸು ಹೇಳುತ್ತದೆ, ನನ್ನ ಜೊತೆ ಯಾರಿಲ್ಲ, ನಾನು ಒಬ್ಬಂಟಿಗ. ಆಗ ನಾವು ಹೇಳಿಕೊಳ್ಳಬೇಕಂತೆ, ಇಲ್ಲ, ನಾನು ಏಕಾಂಗಿಯಲ್ಲ, ನನ್ನ ಜೊತೆಗೆ ನನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸವಿದೆ. ಈ ರೀತಿಯ ಸಕಾರಾತ್ಮಕ ಸ್ವಯಂ ಸಂಭಾಷಣೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಆತಂಕವನ್ನು ನಿಯಂತ್ರಿಸುತ್ತದೆ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಹಾಗೂ ಕಠಿಣ ಸಂದರ್ಭಗಳಲ್ಲಿಯೂ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ನಮ್ಮ ಮನಸ್ಸು ಪ್ರತಿದಿನ ಸಾವಿರಾರು ಮಾತುಗಳನ್ನು ಕೇಳುತ್ತದೆ, ಆದರೆ ಅವುಗಳಲ್ಲಿ ಅತ್ಯಂತ ಪ್ರಭಾವ ಬೀರುವ ಧ್ವನಿ ನಮ್ಮದೇ ಆಗಿರುತ್ತದೆ. ಆದ್ದರಿಂದ ನಮ್ಮೊಳಗಿನ ಮಾತು ಟೀಕಿಸುವುದು ಆಗಿರದೆ ಪ್ರೋತ್ಸಾಹಿಸುವುದು ಆಗಿರಲಿ, ನಿರಾಶೆ ಹುಟ್ಟಿಸುವುದು ಆಗಿರದೆ ಆಶಾಭಾವನೆ ಮೂಡಿಸುವಂಥದ್ದು ಆಗಿರಲಿ. ಇತರರು ನಮ್ಮನ್ನು ಪ್ರೋತ್ಸಾಹಿಸಿದರೆ ಅದು ಸಂತೋಷ, ಆದರೆ ನಾವು ನಮ್ಮನ್ನೇ ಪ್ರೋತ್ಸಾಹಿಸಿಕೊಳ್ಳಲು ಕಲಿತರೆ ಅದು ಬದುಕಿನ ಶಕ್ತಿ. ಮಾನಸಿಕ ಒತ್ತಡ ಕಾಡಿದಾಗೆಲ್ಲ ನಾನು ಸಮರ್ಥನಾಗಿದ್ದೇನೆ, ನನ್ನ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸುತ್ತೇನೆ ಎಂದು ನಮಗೆ ನಾವೇ ಹೇಳಿಕೊಳ್ಳಬೇಕಂತೆ. ಕೆಲವೊಮ್ಮೆ ಬದುಕಿನ ದಿಕ್ಕು ಬದಲಿಸುವ ಮಾತುಗಳು ಹೊರಗಿನಿಂದ ಬರುವುದಿಲ್ಲ, ನಮ್ಮ ಅಂತರಂಗದಿಂದಲೇ ಮೂಡುತ್ತವೆ.